ಅಂತ ಹಣವನ್ನು ನೀ ಗಳಿಸಿದ್ಯಪ್ಪ ಅಂತ ತಿಳ್ಕೊಂಡ್ರೆ ಪರಮಾತ್ಮನಿಗೂ ಎದರುವ ಅವಶ್ಯಕತೆ ಇಲ್ಲ. ನೋಡಿ ಹೆಂಗಂತ. ಸತ್ಯಶುದ್ಧವಾದ ಕಾಯಕದಿಂದ ನೀವು ಮಾಡಿರ್ತಕ್ಕಂಥ ಹಣ ಗಳಿಸಿದ್ಯಪ್ಪ ಅಂತ ತಿಳ್ಕೊಂಡ್ರೆ ಪರಮಾತ್ಮ ಮುಂದೆ ಬಂದರೂ ಕೂಡ ಪರಮಾತ್ಮನಿಗೆ ಎದರುವಂಥ ಅವಶ್ಯಕತೆ ಇಲ್ಲ. ನೀನು ಹೆಂಗಂಗೋ ಮಾಡಿ ಹಿಂಗೆ ಮಾಡಿ ಇನ್ನೊಬ್ರಿಗೆ ಮೇಲೆ ಟೊಪ್ಪಿಗೆ ಹಾಕಿ ಗಳಿಸಿರುವಂಥ ಹಣ ಗಳಿಸಿದ್ಯಪ್ಪ ಅಂತ ತಿಳ್ಕೊಂಡ್ರೆ ಆ ಹಣ ನಿನ್ನ ಹತ್ರ ಬಹಳ ದಿನ ಇರುವುದಿಲ್ಲ. ದುಷ್ಟರಿಗೆ ಬಂದ ಸಂಪತ್ತು, ಶಿಷ್ಟರಿಗೆ ಬಂದ ಆಪತ್ತು ಅದು ಬಹಳ ದಿನ ಇರುವುದಿಲ್ಲಂತ, ಬಹಳ ದಿನ ಇರುವುದಿಲ್ಲ. ಹಂಗೆ ಮಹಾದೇವಮ್ಮ ತಾಯಿಯವರು ಹೇಗಿದ್ದಳು ಅನ್ನುವುದನ್ನು ಹೇಳಿಕೊಂಡು ಬರ್ತಾರೆ. ಆ ತಾಯಿಗೆ ಹೇಳಕತ್ತಿರ ಮನೆಯೊಳಗೆ ಗಳಿಸಿರುವಂಥ ಹಣವೂ ಕೂಡ ಮುಖ್ಯವಲ್ಲ, ಇದು ಸ್ಥಿರಬಲ್ಲ ಅಂತ ತಿಳ್ಕೊಂಡಂದರು. ಇದು ಯಾವುದೋ ಸ್ಥಿರಬಲ್ಲ, ಹೊಲ ಮನೆ ಇವೆಲ್ಲವುದು ಕೂಡ ನಮಗೆ ಜೊತೆಗೆ ಗಳಿಸಿರುವ ಸಂಪತ್ತು ನಮ್ಮ ಜೊತೆ ಬರೋಲ್ಲ. ಆದರೆ ಇರೋ ತನಕ ಪರಹಿತವನ ಎಸಗಿ ಹೋಗು ಅಂತಂದರು. ಕೆಡುವ ತನುವಿನ ಸಫಲತೆ ಯಾವುದು ಅಂತ ತಿಳ್ಕೊಂಡ್ರೆ ನಿಜಗುಂಡ್ರು ಹೇಳಿದ್ರು ಪರಹಿತವನ್ನು ಬಯಸುವುದು ಅಂತಾರೆ. ನಾವು ಹೇಳುವುದಕ್ಕೆ ಕೇಳುವುದಕ್ಕೆ ಬಹಳ ಚಲೋ ಮಾತುಗಳನ್ನು ಹೇಳ್ತೀವಿ ಕರೆ, ಆದರೆ ಕೆಡುವ ತನುವಿನ ಸಫಲತೆ ಯಾವುದು ಅಂತ ತಿಳ್ಕೊಂಡ್ರೆ ಪರಹಿತ ಅಂತ ಕರೀತಾರೆ. ಪರಹಿತ ಅಂದರೆ ಏನು? ಇನ್ನೊಬ್ಬರ ಹಿತವನ್ನು ನಾವು ಬಯಸೋದು. ಇನ್ನೊಬ್ಬರ ಹಿತವನ್ನು ನಾವು ಬಯಸೋದಕ್ಕೆ ಇನ್ನೊಬ್ಬರು ಕಷ್ಟದಲ್ಲದಾರಪ್ಪ ಅಂದ್ರೆ ಅವ್ರ ಕಷ್ಟವನ್ನು ಸಹಾಯ ಮಾಡೋದು. ನೋಡ್ರಿ, ಯಾರು ಕಷ್ಟದಾಗದಾರ ಈಗ ಜಗತ್ತಿನೊಳಗೆ ಶರಣಬಸಪ್ಪನವರು ದೊಡ್ಡವರಾದರು, ಬಸವಣ್ಣವರು ದೊಡ್ಡವರಾದರು, 40 ವಾಡದ ಶರಣರು ದೊಡ್ಡವರಾದರು. ಅವ್ರಿಗೆ ದೊಡ್ಡವರು ಅಂತ ಕರೆದ್ರು. ಯಾರಿಗೆ ದೊಡ್ಡವರು ಅಂತಾರೆ? ನಮಗೆ ನಿಮಗೇನ್ರಿ ದೊಡ್ಡವರು ಅಂದ್ರೆ ನಾವು ದೊಡ್ಡವ್ರು ಆಗ್ಬೇಕಂತ ತಿಳ್ಕೊಂಡು ಅಂತಿರ್ತೀವಿ. ವಯಸ್ಸಿನಿಂದ ದೊಡ್ಡವರಾಗಿರ್ಬೋದು, ಆದರೆ ವಯಸ್ಸಿನ ದೊಡ್ಡವರಲ್ಲ, ಅನುಭಾವದಿಂದ ದೊಡ್ಡವರಾಗಬೇಕಲ್ಲ. ಅದರಿಂದ ದೊಡ್ಡವರಾಗಬೇಕಾಗ್ಯದ ಭಾಳಷ್ಟು ಮುಖ್ಯ. ಶರಣಬಸಪ್ಪನವ್ರು ಎದರಿಂದ ದೊಡ್ಡವರಾದರು ಅಂತ ತಿಳ್ಕೊಂಡು ಶರಣರ ನಾವು ಮೈ ಮೇಲೆ ಬಂಗಾರವನ್ನು ಹಾಕಿಕೊಂಡ್ರೆ ದೊಡ್ಡವರಾಗಂಗಿಲ್ಲ. ನಾವು ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡವರು ದೊಡ್ಡವರಾಗುವುದಿಲ್ಲ. ನಾನು ಮನೆ ಮೇಲೆ ಮನೆ ಕಟ್ಟಿಸಿಕೊಂಡಿನಪ್ಪ ಅಂತ ತಿಳ್ಕೊಂಡು ದೊಡ್ಡವರಾಗೋದಿಲ್ಲ. ನಾನು ಕಾರ್ ತೊಗೊಂಡಿನಪ್ಪ ಅಂತ ತಿಳ್ಕೊಂಡು ದೊಡ್ಡವರಾಗುವುದಿಲ್ಲ. ಶರಣರ ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟದಲ್ಲಿ ಇದ್ದವರ ಹತ್ರ ಹೋಗಿ ಒಂದಿಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ, ಯಾರ ಕಷ್ಟದೊಳಗೆ ಬಿದ್ದಿರ್ತಕ್ಕಂಥವನನ್ನು ನೀ ಇನ್ನು ಮ್ಯಾಲೆ ಎದ್ದು ನಡಿ ಅಂತ ತಿಳ್ಕೊಂಡು ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅವರೇ ನಿಜವಾಗಿರ್ತಕ್ಕಂಥ ದೊಡ್ಡವರಾಗ್ತಾರೆ. ಈ ಜಗತ್ತಿನೊಳಗೆ ಅಂಥವ್ರು ದೊಡ್ಡವರಾಗ್ತಾರೆ. ಬಂಗಾರ ಹಾಕ್ಕೊಂಡವರು, ಕಾರ್ ತೊಗೊಂಡವರು, ಸಾಕಷ್ಟು ಚಲೋ ಬಟ್ಟೆ ಉಟ್ಕೊಂಡವ್ರು ದೊಡ್ಡವ್ರು ಆಗಂಗಿಲ್ಲ ರೀ. ಆದ್ರೆ ದೊಡ್ಡವ್ರು ಅಂತ ತಿಳ್ಕೊಂಡು ಎದಕ್ಕೆ ಕರೀತಾರಂದ್ರೆ ಅವನೊಂದು 2 ಹೆಜ್ಜೆ ಮುಂದಕ್ಕೆ ನಡಿಯಪ್ಪ, ಕಷ್ಟದಲ್ಲಿ ಬಿದ್ದಿದೆ ಅಂತ ತಿಳ್ಕೊಂಡು ಎಬ್ಬಿಸಿ ಮುಂದಕ್ಕೆ ಕಳಿಸ್ತಾರೆ, ಅವ್ರಿಗೆ ದೊಡ್ಡವ್ರು ಅಂತ ಕರೀತಾರೆ. ಅಂಥ ಕೆಲಸವನ್ನು ಯಾರು ಮಾಡಿದ್ರು? ಶರಣಬಸಪ್ಪನವರು ಮಾಡಿದಕ್ಕೆ ದೊಡ್ಡವರು ಅಂತ ಕರೆದ್ರೆ. ಅವರಿಗೆ ಎಲ್ಲರಿಗೆ ದೊಡ್ಡವರು ಅಂತ ತಿಳ್ಕೊಂಡು ಅನ್ನಕ್ಕೆ ಬರೋಂಗಿಲ್ಲ. ಅವ್ರು ದೊಡ್ಡವರಾದರೂ ನಾವು ದಡ್ಡರಾದೀವಿ ಅಷ್ಟೆ. ಅದಕ್ಕೆ ಅವ್ರು ಹೇಳ್ತಾರೆ, ಹಿರಿಯು ಕಳಬಿನ ಸ್ಥಿರವು ಮನೋಜನರಿಗೆ ಮದವಿಯತ್ತ ಈ ಶಿವನನು. ಅವ್ರು ಹೇಳ್ತಾರೆ, ಪರಮಾತ್ಮ ನಿನಗೆ ಸಂಪತ್ತು ಕೊಟ್ಟಾನ, ಎದಕ್ಕೆ ಅಂತ ತಿಳ್ಕೊಂಡ್ರೆ ಮದವ ಬರಲಿ ಅಂತ ತಿಳ್ಕೊಂಡು ಕೊಡಲಿಲ್ಲ, ಪರಹಿತವನ್ನು ಎಸಗುವುದಕ್ಕಾಗಿ ಕೊಟ್ಟ ಅಂತ ತಿಳ್ಕೊಂಡಂತಾರೆ. ನಿಮಗೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರೆ, ನಾವೆಲ್ಲರೂ ಕೂಡ ಏನು ತಿಳ್ಕೋಬೇಕು, ನಮ್ಮ ಹತ್ರ ಬರಬಾರ್ದು ಹಣ ಬರಕತ್ತದಪ್ಪ ಅಂತ ತಿಳ್ಕೊಂಡ್ರೆ ಆ ಹಣ ಬಂದಂಗಲ್ಲ ಏನಾಕತ್ತೆ, ನಮ್ಮ ಮಾತುಗಳು ಬದಲಾಕವ, ನಮ್ಮ ಇರುವಿಕೆ ಬದಲಾಕತ್ತಿ, ನಮ್ಮ ಮಾತಿನ ಶೈಲಿನೇ ಬದಲಾಕತ್ತಿ, ಮತ್ತು ನಮ್ಮ ಬಟ್ಟೆ ಉಡುಗೆ ತೊಡುಗೆಗಳು ಬದಲಾಕವ, ಮತ್ತು ನಾವು ಸ್ವಾಭಿಮಾನ ಹುಡುತ್ತದೆ. ಮತ್ತು ಸ್ವಾಭಿಮಾನ ಅಂದ್ರೆ ಅಂಥ ಸ್ವಾಭಿಮಾನ ಅಲ್ಲ, ದುರಾಭಿಮಾನ ಹುಡುತೈತಿ. ನನ್ನಂಥವ್ರು ಯಾರಂತ ತಿಳ್ಕೊಂಡು ಯಾರು ಕೊಳಪಟ್ಟಿ ಹಾರಿಸ್ತಿರ್ತಾರಲ್ಲ ಅವ್ರಿಗೆ ಅನ್ಬೇಕು, ನನ್ನಂಥವ್ರು ಯಾರದಾರ ಅಂತ ತಿಳ್ಕೊಂಡ್ರೆ 6 ಅಂತ ತಿಳ್ಕೊಂಡು ಅನ್ಬೇಕು. 6 ಎಷ್ಟು 6 × 3 ಅಂತ ಹೇಳ್ಬೇಕು ಅವ್ರಿಗೆ. ನನ್ನಂಥವ್ರು ಯಾರದಾರ ಅಂತ ತಿಳ್ಕೊಂಡ್ರೆ 6 ಅಂತ ತಿಳ್ಕೊಂಡು ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ಉದ್ದಕ್ಕೆ ಹೋಗಿದ್ರೆ 6 ಫೂಟ್, ಹಂಗೆ ಕುಂದ್ರಿಸಿ ಹೋಗಿದ್ರೆ 3 ಫೂಟ್. ಯಪ್ಪ ನನ್ನಂಥವ್ರು ನನ್ನಂಥವ್ರು ಯಾರದಾರ ಅಂತ ತಿಳ್ಕೊಂಡು ಅಂದವರೆಲ್ಲ ಮಣ್ಣೊಳಗೆ ಮಣ್ಣಾಗಿ ಹೋಗ್ಯಾರೋ ಯಪ್ಪ, ಎಲ್ಲರೂ ಒಂದಿನ ಹೋಗೋದೈತೆ, ನನ್ನಂಥವ್ರು ಅಂತ ತಿಳ್ಕೊಂಡು ಅನ್ನಕ್ಕೆ ಹೋಗಬೇಡ. ಆದ್ರೆ ಯಾವುದು ಸ್ಥಿರಬಲ್ಲ ನಾವೆಲ್ಲ ತಿಳ್ಕೋಬೇಕು. ಏನಂತ ಅಂತ ತಿಳ್ಕೊಂಡ್ರೆ ಹಣವು ಬಂದಂಗೆಲ್ಲ ನಮಗೆಲ್ಲ ಇರುವಿಕೆ ಬದಲಾಗ್ತದೆ, ಮಾತಿನ ಶೈಲಿಯೇ ಬದಲಾಗ್ತದೆ. ಅದನ್ನು ಬದಲಿ ಮಾಡ್ಕೊಳ್ಳೋಕೆ ಹೋಗೋದು ಯೋಗ್ಯ ಅಲ್ಲ. ನಾವಿರುವಂಥ ಸಮಯದೊಳಗೆ ಇರಬೇಕು. ಹೆಂಗಿರಬೇಕು? ಸದ್ಗುಣವಂತನಾಗಿರಬೇಕು. ಸಂಪತ್ತು ಬರ್ತೈತೆ ಅಂದ ಬಳಿಕ ಆ ಸಂಪತ್ತು ಬರುವುದು ಸದ್ಗುಣಕ್ಕೆ ಉಪಯೋಗ ಮಾಡುವುದಕ್ಕಾಗಿ ಅಂತಾರೆ. ಸದ್ಗುಣಗಳನ್ನು ಬೆಳೆಸ್ಕೊಂಡವನು ಮಾತ್ರ ಸಂಪತ್ತು ಐತಪ್ಪ ಅಂತ ತಿಳ್ಕೊಂಡ ಬಳಿಕ ಸದ್ಗುಣಗಳನ್ನು ಬೆಳೆಸ್ಕೋಬೇಕು. ಸಂಪತ್ತು ಬಂದೈತಪ್ಪ ಅಂತ ತಿಳ್ಕೊಂಡ ದುರ್ಗುಣ ಬೆಳೆಸ್ಕೊಂಡ್ರೆ ಏನು ಮಾಡಬೇಕು? ದುರ್ಗುಣ ಬೆಳೆಸ್ಕೊಂಡು ಕೈ ಒಳಗೆ 2 ಜೇಬಿನೊಳಗೆ 2 ರೊಕ್ಕ ಬಂತಪ್ಪ ಅಂತ ತಿಳ್ಕೊಂಡ ಬಳಿಕ ಕೈಯಾಗ 2 ರೂಪಾಯಿ ಅಡ್ಡಾಡಕತ್ತಿದಪ್ಪ ಅಂತ ತಿಳ್ಕೊಂಡ್ರೆ ಮನುಷ್ಯ ಮಾಡಬಾರ್ದ ದುಶ್ಚಟಕ್ಕೆ ಬೀಳತ್ತಾನೆ.
ಹಣ ಬಂದಂಗಲ್ಲ ಏನು ಮಾಡ್ತಾನೆ, ದುಶ್ಚಟಗಳ ದಾರಿ ಹಿಡ್ಕೊಂಡು ಹೋಗ್ಬಾರ್ದ ಅಂತ ತಿಳ್ಕೊಂಡು ಅಂತಾರೆ. ಅದಕ್ಕೆ ಸಂಪತ್ತು ಬರುವುದು ಸದ್ಗುಣಗಳನ್ನು ಬೆಳೆಸ್ಕೊಳ್ಳುವುದಕ್ಕೆ ವಿನಃ ದುರ್ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕಲ್ಲ ಅಂತ ಕರೀತಾರೆ. ಆ ಹಣ ನಿಮ್ಮ ಹತ್ರ ಇರಬೇಕಾದ್ರೆ ನೀವು ಒಲಿಮೆ ಆಗ್ಬೇಕಂತ ತಿಳ್ಕೊಂಡು, ನಿಮ್ಮ ಹತ್ರ ಇರಬೇಕಂತ ತಿಳ್ಕೊಂಡ್ರೆ ಅದನ್ನು ಸದ್ಗುಣಕ್ಕಾಗಿ ಉಪಯೋಗ ಮಾಡು ಅಂತ ತಿಳ್ಕೊಂಡು ಅಂತಾರೆ. ಪರಹಿತಕ್ಕಾಗಿ ಬಳಸು ಅಂತ ತಿಳ್ಕೊಂಡಂದರು. ಅದಕ್ಕೆ ನಮ್ಮ ಹತ್ರ 2 ರೂಪಾಯಿ ಹೆಚ್ಚಿಗೆ ಆದಂಗಲ್ಲ ನಾವೆಲ್ಲ ಮಾತುಗಳು ಹೆಂಗೆ ಅಂತ ತಿಳ್ಕೊಂಡ್ರೆ, ಒಬ್ಬವ ದೊಡ್ಡ ಸಾವ್ಕಾರ ಮನೆಯಾಗ ಭಾಳ ಬಡವಿದ್ದ, ದುಡಿಯೋಕೆ ಹೋದ್ರು ಇಬ್ಬರು ಕಲ್ತು ದುಡಿಯೋಕೆ ಹೋದ್ರಂತೆ. ದೊಡ್ಡ ಸಾವ್ಕಾರನ ಮನೆ ಇರುವಂಥ ದೊಡ್ಡ ಶ್ರೀಮಂತರ ಮನೆಯಾಗ ಹೋದ್ರಂತ. ಹೋಗಿ ನಮಗೊಂದಿಷ್ಟು ಕೆಲಸ ಕೊಡ್ರಿ, ನಿಮ್ಮ ಮನೆಯಾಗ ಕೆಲಸ ಮಾಡ್ತೀವಿ, ಏನಾರು ಇದ್ದರೂ ಕೊಡ್ರಿ ಅಂತ ಅವ್ರಿಗೆ ಒಂದೊಂದು ಕೆಲಸ ಜವಾಬ್ದಾರಿ ಒಪ್ಪಿಸಿದ್ರಂತ. ಒಬ್ಬವಾಗ ಏನು ಮಾಡಿದ್ರು, ಕಸ ಸಗಣಿ ಹಿಡ್ಕೊಂಡು ಹಿಂದೆ ಕೆಲಸ ಮಾಡಪ್ಪ ಅಂತಂದರು. ಒಬ್ಬವಾಗ ಏನಂದರು, ಇಲ್ಲಪ್ಪ ನನ್ನ ಕೈ ಒಳಗಿರು, ಏನಾದರೂ ಕಿರಾಣಿ ತರೋದು ಅದನ್ನು ತರೋದು ಇದು ಮಾಡಂತಿ, ನನ್ನ ಕೈ ಒಳಗಿರು ನೀನು ಅಂತ ತಿಳ್ಕೊಂಡು ಹಿಂಗೆ ಹೇಳಿದರು. ಹಿಂಗೆ ಹೇಳೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಅವು ಕಸ ಮುಸುರಿ ಕಸ ಸಗಣಿ ಹಿಡ್ಕೊಂಡೆಲ್ಲ ಕಳೆವು ಮಾಡ್ಕೊಳಕತ್ತಿದ. ಇವ ಮನ್ಯಾಗ ಕರೆದಂಗೆಲ್ಲ ಏನಾರು ಕೆಲಸ ಮಾಡವ, ಮತ್ತೆಲ್ಲರೂ ಹೋಗಿ ಬಾ ಅಂದ್ರೆ ಹೋಗಿ ಬರ್ತಿದ್ದ. ಅವನ ಹೆಸರು ಮೊದಲ ಏನಿತ್ತು ಅಂತ ತಿಳ್ಕೊಂಡು ಮನೆಯಾಗ ಎಲ್ಲರೂ ಕರಿತಿದ್ರು. ಅವರು ಸಾವ್ಕಾರ ಮನೆಯಾಗ ಗೌಡ್ಶನಿ ಕರೆಯಕತ್ತಿದ್ಲು. ಏನಂತ, ಲೇ ಬಾಬ್ಯಾ ಬಾಯಿಲಿ ಅಂತ ಕರೆದು, ಲೇ ಬಾಬ್ಯಾ ಬಾಯಿಲಿ ಅಂದ ಬಳಿಕ ಏನ್ರಿ ಅವರ ಅಂತ ತಿಳ್ಕೊಂಡು ಬಂದ. ಬಾಬ್ಯಾ ಹಿಂಗೆ ಸಂತಿಗೆ ಹೋಗಿ ಸಂತೆ ಮಾಡ್ಕೊಂಬ ಅಂತ ತಿಳ್ಕೊಳೋದು. ಸಂತೆ ಮಾಡ್ಕೊಂಬರವ, ಸಂತೆ ಮಾಡಿ ಕೊಡಾಕತ್ತಿದ. 1 ತಿಂಗಳು ಕಳಿತು, 2 ತಿಂಗಳಾಯ್ತು, 3 ತಿಂಗಳಾದ ಬಳಿಕ ಲೇ ಬಾಬ್ಯಾ ಅಂತ ತಿಳ್ಕೊಂಡು ಹಿಂಗೆ ಕರಲ್ ಗೌಡ್ಶೇನಿ. ಯಾಕ್ರಿ ಗೌಡ್ಶೇನರ ನನ್ನ ಲೇ ಬಾಬ್ಯಾ ಅಂತ ಯಾಕೆ ಕರಿತೀರಿ, ಮತ್ತೇನಂತ ಕರಿಬೇಕ್ರಿ, ನನಗೆ ಬಾಬು ಅಂತ ಕರಿ. ಆಯ್ತು. ಇವ ಏನು ಮಾಡ್ತಿದ್ದ, ಸಂತೆ ಕಳಿಸಿದಾಗ ಆ ಸಂತಿ ಒಳಗೆ ಸಂತೆ ಮಾಡಿಕೊಂಡು ಒಂದಿಷ್ಟು ರೊಕ್ಕ ತೆಗೆದು ಇಡ್ತಿದ್ದನು ರೀ ಇವ ಒಂದಿಷ್ಟು ರೊಕ್ಕ ತೆಗೆದು ಇಡಾಕತ್ತಿದ್ನಲ್ಲ. ಹೆಂಗೆ ರೊಕ್ಕ ಜಾಸ್ತಿ ಆಗಕತ್ತಿ, ತಾನಿರುವಂಥ ರೂಮ್ನ್ಯಾಗ ಹಿಂಗೆ ರೊಕ್ಕ ಆಗಕತ್ತಲ್ಲ. ಅವಾಗ ಏನಂದ, ಬಾಬ್ಯಾ ಇದ್ದಾವ, ಏನದ ಬಾಬು ಅಂದ. ಗೌಡ್ಶೇನಿ ನನಗೆ ಲೇ ಅನ್ಬೇಡ, ಮತ್ತೇನು ಅನ್ಬೇಕು, ಬಾಬು ಅಂತ ಅಷ್ಟ ಕರೀರಿ. ಆಯ್ತಪ್ಪ ಬಾಬು, ಸಂತೆ ಮಾಡ್ಕೊಂಬ. ಮತ್ತು ಸಂತೆ ಮಾಡ್ಕೊಂಬರಕ್ಕೆ ಹೋದು. ಮತ್ತೊಂದು 2-3 ತಿಂಗಳು ಕಳೆದ ಬಳಿಕ ಮತ್ತು ಬಾಬು ಅಂತ ತಿಳ್ಕೊಂಡು ಕರೆದು. ಅವರ ಗೌಡ್ಶೇನಿ ನನಗೆ ಬಾಬು ಅಂತ ಕರಿಬೇಡ, ಮತ್ತೇನು ಕರಿಬೇಕು, ಬಾಬು ರಾವ್ ಅಂತ ಕರಿ. ಆಯ್ತಪ್ಪ, ಇನ್ನು ಮೇಲೆ ನೀವು ಬಾಬು ರಾವ್ ಅಂತ ಕರಿತೀನಿ, ಹೋಗಿ ಬರೋ ಬಾ ಅಂತ ತಿಳ್ಕೊಂಡು ಬಾಬು ರಾವ್ ಕಳಿಸಿ ಸಂತೆ ಮಾಡ್ಕೊಂಬಂದ. 4 ತಿಂಗಳು ಹೋತು. ಮತ್ತು ಬಾಬುರಾವ್ ಸಂತೆ ಮಾಡ್ಕೊಂಬರೋಕೆ ಬಾ ಅಂತ. ಗೌಡ್ಶೇನಿಯರ ನನಗೆ ಬಾಬುರಾವ್ ಅಂತ ಕರಿಬೇಡ, ಮತ್ತೇನು ಕರಿಬೇಕು, ಮಿಸ್ಟರ್ ಬಾಬುರಾವ್ ಅಂತ ಕರಿ. ಮಿಸ್ಟರ್ ಬಾಬುರಾವ್ ಅಂತ ಕರಿ ಅಂತ ತಿಳ್ಕೊಂಡ ಬಳಿಕ ಅವಾಗ ಆಯಿತು, ಮಿಸ್ಟರ್ ಬಾಬುರಾವ್ ಸಂತೆ ಮಾಡ್ಕೊಂಬ. ಇವ ಹೋಗಿ ಸಂತೆ ಮಾಡ್ಕೊಂಬರಕ್ಕೆ ಹೋಗಿ ಇವ ಏನು ಅವನ ಜೊತೆಗೇನು ಬಂದಿದ್ನಲ್ಲ, ಅವ ಕಸ ಸಗಣಿ ಹಿಡ್ಕೊಂಬರೋದು ಹೋಗೋದು ಮಾಡ್ತಿದ್ನಲ್ಲ, ಅವನು ನನ್ನ ಜೊತೆಗೆ ಇವ ಬಂದಿದ್ದ, ನನ್ನ ಜೊತೆಗೆ ಅದಾನ, ನಾವು ಅವನು ಕೂಡ ಇಬ್ಬರು ದುಡಿಯಾಕತ್ತೀವಿ. ಖರೆ ಇವ ಬಾಬೆ ಇದ್ದವ ಬಾಬು ಆದ, ಬಾಬು ಇದ್ದ ಬಾಬುರಾವ್ ಆದ. ಈಗ ಮಿಸ್ಟರ್ ಬಾಬುರಾವ್ ಹೆಂಗಾದ ಅವ ಯೋಚನೆ ಮಾಡಕತ್ತಿ, ಹೆಂಗಾದ ಬಾಬುರಾವು ಅಂತ ತಿಳ್ಕೊಂಡಂದ. ಅವ ಸಂತೆ ಮಾಡ್ಕೊಂಡು ಅವನ ರೂಮ್ನ್ಯಾಗ ರೊಕ್ಕ ಹಿಂಗೆ ಹೋಗಿದ್ದ. ಅವ ಅಂದ, ಇವು ಏನಾರು ಇಟ್ಟಿರ್ಬೇಕು ಈ ರೂಮ್ನ್ಯಾಗ ಅಂತ ತಿಳ್ಕೊಂಡು ಹೋದ. ಅವ ಇಲ್ದಾಗ ಹೋಗಿ ಅವನ ಟ್ರಂಕ್ನ್ಯಾಗ ರೊಕ್ಕ ಇತ್ತು ರೀ. ಈ ರೊಕ್ಕ ಇವನು ಮಿಸ್ಟರ್ ಬಾಬುರಾವ್ನ ಮಾಡೈತೆ ಅಂತ ತಿಳ್ಕೊಂಡು ಏನು ಮಾಡಿದ, ಅವಷ್ಟು ಹಣ ತೊಗೊಂಡು ಹೊಂಟ. ಹೋದ ಬಳಿಕ ಅವಾಗ ಅವ ಹೋಗಿದ್ದ, ಇವ ಬಂದ ನೋಡ್ತಾನ, ಟ್ರಂಕ್ನ್ಯಾಗ ರೊಕ್ಕ ಇದ್ದಿದ್ದಿಲ್ಲ. ಒಂದು 2 ದಿನ ಆಗಿಂದ ಗೌಡ್ಶೇನಿ ಕರೆಯಕತ್ತಿದ, ಮಿಸ್ಟರ್ ಬಾಬುರಾವ್ ಬಾಯಿಲ್. ಅವಾಗ ಅಂದ, ಗೌಡ್ಶೇನಿಯರ ನನಗೆ ಮಿಸ್ಟರ್ ಬಾಬುರಾವ್ ಅನ್ಬೇಡ್ರಿ, ಮತ್ತೇನು ಅನ್ಬೇಕು, ಮೊದ್ಲಾಗಿ ಹೆಂಗೆ ಕರಿತಿದ್ದಿಲ್ಲ ರೀ ಬಾಬೆ ಅಂತೇಳಿ ಹಂಗೆ ಕರೆದ್ಬಿಡ್ರಿ. ಹಣ ಬಂತು ಅಂತ ತಿಳ್ಕೊಂಡ ಬಳಿಕ ನಮ್ಮ ಗತ್ತ ಬದಲಾಗ್ತೈತಿ, ನಮ್ಮ ಮಾತು ನೀತಿ ರೀತಿಗಳೆಲ್ಲ ಬದಲಾಗ್ತದ. ಹಣ ಇರುವ ತನಕ ಅದು ಏನು ಸ್ಥಿರವಲ್ಲ, ಹಣ ಹೋಗ್ತದ ಬರ್ತದ. ಅದಕ್ಕೆ ಅವ್ರು ಹೇಳ್ಕೊಂಡು ಬರ್ತಾರ, ಆ ಹಣವೇ ನಮಗೆ ಮುಖ್ಯವಲ್ಲ, ಹಣ ಒಂದು ದಿನ ನಮ್ಮನ್ನು ಕೈ ಬಿಟ್ಟು ಹೋಗ್ತದ, ಅದನ್ನು ನಂಬಿಕೊಂಡು ನಿಲ್ಲಬೇಡ. ಆದರೆ ನಂಬು, ಒಬ್ಬ ಬಾಂಧವ್ಯ ಇರುವಂಥ ಮನುಷ್ಯನನ್ನು ನಂಬು, 2 ಮಾತುಗಳು ಒಳ್ಳೆಯ ಮಾತುಗಳನ್ನು ಹೇಳುವಂಥ ಮನುಷ್ಯನನ್ನು ನಂಬು ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಹಣವೇ ನಮ್ಮನ್ನು ನಂಬಿಕೆಯಿಂದ ಏನೆಲ್ಲ ಮಾಡ್ತದ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಹಣ ಗಳಿಸ್ರಿ ಬೇಡ ಅಂತ ತಿಳ್ಕೊಳ್ಳಲಿಲ್ಲ, ಆದ್ರೆ ಹಣವನ್ನು ಯಾವ ರೀತಿ ಗಳಿಸ್ಬೇಕನ್ನೋದು ಹೇಳ್ಕೊಂಡು ಬರ್ತಾರವರು. ಆದರೆ ಹಣವನ್ನು ಗಳಿಸಿದ ಬಳಿಕ ಶರಣಬಸಪ್ಪನವರ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರಂದ್ರೂ ಕೂಡ ಆತನಿಗೆ ಎದುರುವಂಥ ಅವಶ್ಯಕತೆ ಇಲ್ಲ. ಆ ರೀತಿ ಒಳಗೆ ನೀವು ಹಣ ಗಳಿಸ್ಬೇಕಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಆದರೆ ಆ
ಆ ರೀತಿ ಒಳಗೆ ಗಳಿಸ್ಬೇಕಂತ ಶರಣರು ಆಗಿರ್ತಕ್ಕಂಥವರು ಒಬ್ಬ ಮಹಾರಾಜನಾಗಿರ್ತಕ್ಕಂಥವನು ಏನು ಮಾಡ್ತಾನೆ, ಆ ತನ್ನ ಸ್ಥಾನವನ್ನು ಬಿಟ್ಟು ಹೋಗಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ. ಏನು ಸಪದಾಲಕ್ಷದ ಮಹಾರಾಜ, ಸಪದಾಲಕ್ಷದ ಮಹಾರಾಜ ಅಂತ ಕರೀತಾರ. ಕಾಶ್ಮೀರದಲ್ಲಿರ್ತಕ್ಕಂಥ ಒಬ್ಬ ಮಹಾರಾಜ ಆ ದಿನಮಾನದಲ್ಲಿ 6,000 ಜಂಗಮಾ ಮೂರ್ತಿಗಳಿಗೆ ದಿನನಿತ್ಯ ಪ್ರಸಾದವನ್ನು ಉಣಬಡಿಸ್ತಿದ್ದ. ಅವರಿಗೆ ಸಂತೃಪ್ತಿ ಆಗುವವರೆಗೂ ಕೂಡ ಉಣಿಸ್ತಿದ್ದ. ಒಂದು ದಿನ ಏನೋ ಮಾರು ವೇಷದಲ್ಲಿ, ಶೆಟ್ಟಿಯ ವೇಷದೊಳಗೆ ಹಿಂಗೆ ಬಸವಣ್ಣನವರು ಬಂದು 6,000 ಜಂಗಮಾ ಮೂರ್ತಿಗಳನ್ನ ಕರೆದುಕೊಂಡು ಹೋಗ್ಯಾರ ಅಂತ ತಿಳ್ಕೊಂಡ್ರೆ ಹೋದ್ರಂತ. 6,000 ಜಂಗಮಾಮೂರ್ತಿ ಕರ್ಕೊಂಡು ಕಲ್ಯಾಣಕ್ಕೆ ಹೋದ ಬಳಿಕ ಮಹಾದೇವ ಮಹಾರಾಜ ಏನು ಮಾಡ್ತಾನೆ ಅಂತ ತಿಳ್ಕೊಂಡು, ಸಪದಾಲಕ್ಷದ ಮಹಾರಾಜ ದಿನನಿತ್ಯ 6,000 ಜಂಗಮಾಮೂರ್ತಿಗಳಿಗೆ ಹಿಂಗೆ ದಿನನಿತ್ಯ ಪ್ರಸಾದ ಉಣಿಸ್ತಿದ್ದ. ಅವತ್ತು ಯಾರೂ ಕೂಡ ದಾಸೋಹದ ಮನೆ ಒಳಗೆ ಕಾಣಲಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವನಿಗೆ ಒಂದು ಥರ ಆಗ್ತದ, ಯಾರು ಬಂದಿದ್ರು ಯಾರಿಲ್ಲ, ಯಾರು ಬಂದಿದ್ರು ಅಂತ ತಿಳ್ಕೊಂಡಂದಾಗ ಅವಾಗ ಯೋಚನೆ ಮಾಡ್ತಾನೆ, ಯಾರೋ ಒಬ್ಬರು ಹಿಂಗೆ ಮಾರು ವೇಷದಲ್ಲಿ ಬಂದಿದ್ದರು, ಮಸಾಲೆ ಮಾರುವಂಥ ವೇಷದೊಳಗೆ ಬಂದಿದ್ದ, ಅವರೆಲ್ಲರನ್ನ ಕರೆದುಕೊಂಡು ಹೋಗ್ಯಾನ ಅಂತ ತಿಳ್ಕೊಂಡ ಬಳಿಕ ಅಲ್ಲೊಬ್ಬ ಬಸವನ ಇದನ್ನು ಕಳಿಸ್ತಾರೆ, ಚೋರಿ ಚಿಕ್ಕಣ್ಣ ಅಂತ ತಿಳ್ಕೊಂಡು ಒಬ್ಬನ ಕಳಿಸ್ತಾರೆ. ಚಿಕ್ಕಣ್ಣ ಹೋಗಿ ಆ ಕಲ್ಯಾಣದೊಳಗೆ ನಮ್ಮ ಜಂಗಮಾಮೂರ್ತಿಗಳೇನದಾರಲ್ಲ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬಾ ನೀನು ಅಂತ ತಿಳ್ಕೊಂಡ ಬಳಿಕ ಚೋರಿ ಚಿಕ್ಕಣ್ಣ ಕಲ್ಯಾಣಕ್ಕೆ ಹೋದ ಬಳಿಕ ಆ ದಾಸೋಹದಲ್ಲಿ ಹಿಂಗೆ ನೋಡ್ತಾನ. ನೋಡಿದ ಬಳಿಕ ಅವ ನೋಡ್ಕೊತ ಹೋದ ಬಳಿಕ ಅವ ಅಂತಾನ, ಆ ಒಳಗಡೆ ಹೋಗ್ಬೇಕಾದ್ರೆ ಆ ಚೋರಿ ಚಿಕ್ಕಣ್ಣ ಆ ಲಿಂಗವಿಲ್ಲದೆ ಹೋಗಕ್ಕೆ ಬರೋಂಗಿಲ್ಲ, ಎಲ್ಲರಿಗೆ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶವಾಗಿತ್ತಲ್ಲ. ಅವನು ಏನು ಮಾಡ್ತಾನ, ಲಿಂಗ ಇಲ್ಲ, ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಒಂದು ಕಲ್ಲನ್ನು ತನ್ನ ಒಂದು ಕೆಂಪು ವಸ್ತ್ರದೊಳಗೆ ಕಟ್ಟಿಕೊಂಡು ಆ ಕಲ್ಲನ್ನು ಲಿಂಗವನ್ನು ಆಕಾರವಾಗಿ ಕಟ್ಟಿಕೊಂಡು ಒಳಗಡೆ ಹೋದ. ಒಳಗಡೆ ಹೋದ ಬಳಿಕ ಅವನಿಗೆ ಮನಸ್ಸು ಬದಲಾವಣೆ ಆಯ್ತು, ಮನಸ್ಸು ಪರಿವರ್ತನೆ ಆಯ್ತು. ಬಸವಣ್ಣನವರು ಮಾಡುವಂಥ ಕೆಲಸವನ್ನು ನೋಡಿದ ಬಳಿಕ ಮನಸ್ಸು ಪರಿವರ್ತನೆ ಆಯ್ತಂತ. ಅವನಂತಾನ, ಅಲ್ಲಿರುವುದೇನು ಏನೈತಪ್ಪ, ಇಲ್ಲೇ ದೊಡ್ಡ ಸುಖ ಅದ, ಅಲ್ಲಿರ್ತಕ್ಕಂಥದ್ದು ಬರೇ ನಾವು ಊಟ ಮಾಡಿದ ಬಳಿಕ ಹುಂಡ ಅನ್ನದ ಸುಖ ಸಿಗ್ತದ. ಆದರೆ ನಮಗಿಲ್ಲಿರ್ತಕ್ಕಂಥದ್ದು ಎಂಥ ಸುಖ ಅಂತ ತಿಳ್ಕೊಂಡ್ರೆ ಇದು ಆತ್ಮದ ಸುಖ ಸಿಗ್ತದ, ಅಲ್ಲಿಗೆ ಹೋಗೋದೇ ಬೇಡ ಅಂತ ತಿಳ್ಕೊಂಡು ಚೋರಿಯ ಚಿಕ್ಕಣ್ಣ ಅಲ್ಲೊಬ್ಬ ಶರಣನಾಗಿ ಹೋದ ಅಂತ ತಿಳ್ಕೊಂಡು ಕರೀತಾರೆ. ಅವ್ರು ನೋಡೋಕೆ ಹೋದವ ಶರಣನಾದ, ಒಳ್ಳೆ ಬರಲೇ ಇಲ್ಲಂತ. ಬರಲೇ ಇರ್ತಕ್ಕಂಥ ಸಮಯದೊಳಗೆ ಆ ಸುದ್ದಿಯನ್ನು ಮತ್ತೊಬ್ಬರು ಬರ್ತಾರೆ. ಬಂದು ನೋಡ್ಕೊಂಡು ಹೋದ ಬಳಿಕ ಮಹಾರಾಜನಿಗೆ ಹೇಳಿದ್ರಂತ, ಚೋರಿ ಚಿಕ್ಕಣ್ಣನು ಕೂಡ ಶರಣನಾಗ್ಯಾನ ಅಂತ ತಿಳ್ಕೊಂಡ ಬಳಿಕ ಅವಾಗ ಅಲ್ಲಿ ಏನಾದರೂ ಇರಬೇಕಲ್ಲ, ಇಲ್ಲಿ ಇರಲಾರ್ದು ಅಲ್ಲಿ ಅದ ಅಂತ ತಿಳ್ಕೊಂಡ ಬಳಿಕ ಏನೋ ಒಂದು ಇರಬೇಕಂತ ತಿಳ್ಕೊಂಡು ಏನು ಮಾಡ್ದ, ಅವಾಗ ಮಹಾರಾಜರಿ ದೊಡ್ಡ ಮಹಾರಾಜವ, ಕಾಶ್ಮೀರದ ಮಹಾರಾಜವ, ಸಾಕಷ್ಟು ಕ್ವಿಂಟಲ್ ಗಟ್ಟಲೆ ಬಂಗಾರ ಇತ್ತಲ್ಲಿ. ಕ್ವಿಂಟಲ್ ಗಟ್ಟಲೆ ಬಂಗಾರ ಇತ್ತು. ಈಗ ಐತೇನ್ರಿ ಅಂದ್ರೇನು, ಒಕ್ಕಿದ್ರು ಇವಾಗೈತೇನ, ಐತೆ ಬೇಕಾದ್ರೆ ಹೋಗಿ ಬರ್ರಿ, ಬೇಡನಾಗಿಲ್ಲ. ಮಹಾರಾಜ ಬಂಗಾರದ ಕಿರೀಟವನ್ನು, ಬಂಗಾರದ ಸಿಂಹಾಸನ ಮೇಲೆ ಕುಳಿತುಕೊಂಡಿರುವಂಥ ಮಹಾರಾಜ ಯೋಚನೆ ಮಾಡ್ತಾನೆ, ಈ ಬಂಗಾರದ ಕಿರೀಟ, ಈ ಬಂಗಾರದ ಸಿಂಹಾಸನ ಯಾವುದು ಸ್ಥಿರವಲ್ಲ ಅಂತ ತಿಳ್ಕೊಂಡಂದು ಆ ಕ್ಷಣವೇ ತಾನು ಹುಟ್ಟುಕೊಂಡಿರುವಂಥ ಬಟ್ಟಿಯನ್ನು ಕಳಿಸ್ತಾನೆ. ತನ್ನ ತಲೆ ಮೇಲಿರುವಂಥ ಬಂಗಾರದ ಕಿರೀಟವನ್ನು ಕೆಳಗಿಡ್ತಾನೆ. ಕೆಳಗಿಟ್ಟ ಬಳಿಕ ಕೇಳ್ತಾನೆ, ರಾಣಿಯಾಗಿರ್ತಕ್ಕಂಥ ಮಹಾದೇವಿಗೆ ಹೇಳ್ತಾನೆ, ಮಹಾದೇವಿ ಎಂದ. ಇಡೀ ಸಾಮ್ರಾಜ್ಯದೊಳಗೆ ಮೆರೆದಿರ್ತಕ್ಕಂಥ ಒಬ್ಬ ಮಹಾರಾಜ ಮಹಾದೇವಿಯನ್ನು ಕರೀತಾನೆ ಅಂತ ತಿಳ್ಕೊಂಡ ಬಳಿಕ ಅವಾಗ ಅಂತಾಳೆ, ಯಾಕೆ ಮಹಾರಾಜ? ಮಹಾದೇವಿ, ನಾನು ಈ ಸಾಮ್ರಾಜ್ಯವನ್ನು ತೊರೆದು ಹೋಗ್ತಾ ಇದ್ದೇನೆ, ಈ ಬಂಗಾರದ ಕಿರೀಟವನ್ನು ಸಿಂಹಾಸನ ಮೇಲೆ ಇಟ್ಟು ಇಡೀ ಸಮಸ್ತ ಸಾಮ್ರಾಜ್ಯಕ್ಕೆ ಇವತ್ತಿನಿಂದ ನೀನು ರಾಣಿಯಾಗಿ ಮೆರಿ ಅಂತ ತಿಳ್ಕೊಂಡು ಆ ಸಾಮ್ರಾಜ್ಯದ ಒಡೆತನವನ್ನು ಆ ರಾಣಿಯಾಗಿರ್ತಕ್ಕಂಥ ಮಹಾದೇವಿಗೆ ಕೊಟ್ಟ ಬಳಿಕ ಮಹಾದೇವಿ ಅಂತ ಮಾತು ಹೇಳ್ತಾಳೆ, ಅಲ್ರಿ ನಿಮಗೆ ಬೇಡವಾಗಿರ್ತಕ್ಕಂಥ ಸಂಪತ್ತು, ನಿಮಗೆ ಬೇಡವಾಗಿರ್ತಕ್ಕಂಥ ಈ ಸಿರಿ ಸಂಪತ್ತು, ಬೇಡವಾಗಿರ್ತಕ್ಕಂಥ ಈ ಸಾಮ್ರಾಜ್ಯ, ಈ ರಾಜ ಒಡೆತನ ನನಗೂ ಬೇಡ ಅನ್ಲಕ್ಕಿ. ಯಾಕಂದ್ಲು ಅಂತ ತಿಳ್ಕೊಂಡಂದ್ರೆ ಆ ತಾಯಿ ಹೇಳ್ತಾಳೆ, ಏಕಂತ ತಿಳ್ಕೊಂಡಂದ್ರೆ ಇಲ್ಲಿ ಇರದೇ ಇರ್ತಕ್ಕಂಥ ಸುಖ, ನೀ ಯಾವಾಗ ಇದನ್ನು ಬಂಗಾರದ ಕಿರೀಟವನ್ನು ಕೆಳಗಿಟ್ಟು ನೀವು ಹೊಂಟಿಯಪ್ಪ ಅಂತ ತಿಳ್ಕೊಂಡ ಬಳಿಕ ಇದು ಯಾವಾಗಲೂ ಕೂಡ ನೋಡ್ಬೋದಕ್ಕೆ ಕಣ್ಣಿಗೆ ಅಷ್ಟೇ ಸುಖ ಸಿಗ್ಬೋದು, ದೇಹಕ್ಕೆ ಹುಂಡ್ರ ಸುಖ ಸಿಗ್ತದೆ, ಹಾಕಿಕೊಂಡಾಗ ಮನಸ್ಸಿಗೆ ಆನಂದ ಆಗ್ತದೆ. ಆದರೆ ಇದು ಎಲ್ಲಕ್ಕಿಂತಲೂ ಕೂಡ ಸದಾವಕಾಲ ಆನಂದ ಸಿಗುವಂಥದ್ದು, ಸದಾವಕಾಲ ಸುಖವಾಗಿರ್ತಕ್ಕಂಥದ್ದು, ಅದು ಆಧ್ಯಾತ್ಮದ ಸುಖ, ಅದು ಕಲ್ಯಾಣದೊಳಗೆ ಐತಿ ಅಂದ ಬಳಿಕ ನಾನು ಬರ್ತೀನಿ ಅನ್ಲಕ್ಕಿ. ನೋಡಿ ಹೆಂಗಿರ್ಬೇಕು. ಹಾಕಿ ಕಲ್ಯಾಣಕ್ಕನ ಬರ್ತೀನಿ ಅಂತ ತಿಳ್ಕೊಂಡ ಬಳಿಕ ನಾನಿನ್ನ ಬೇಡ ಅಂತ ತಿಳ್ಕೊಂಡು ಅನ್ನಕ್ಕೆ ಹೋಗಂಗಿಲ್ಲ, ಬಾ ಹಾಗಾದ್ರೆ ಅಂದರು.
ನಾ ಬ್ಯಾಡ ಅನ್ನಕ್ಕೆ ಬರೋಂಗಿಲ್ಲ, ಅದಕ್ಕೆ ಬಾಗದ್ರ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಹೋಗೋ ದಾರಿ ಒಳಗೆ ಎಂಥದೊಂದು ಮಾತು ಹೇಳ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡ್ರೆ ಆ ತಾಯಿ ಒಂದು ಚಲೋ ಮಾತು ಹೇಳ್ಕೊಂಡು ಬರ್ತಾಳೆ. ಏನಂತ? ಆನೆ ಕುದುರೆ ಬಂಡಿ ಬಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕೆ ಒಂದಾವಿನಾಲೋ ಮಲಗುವುದರ್ಧ ಮಂಚ ಮಲಗುವುದರ್ಧ ಮಂಚ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕೆ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ. ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಓ ಮನುಜ. ಈ ಒಡಲು ಭೂಮಿಯ ಸಂಗ ಪ್ರಾಣವಾಯುವಿನ ಸಂಗ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ. ಕೈ ಹಿಡಿದ ಮಡದೆ ಪರರ ಸಂಗ ಪ್ರಾಣವಾಯುವಿನ ಸಂಗ ಕೈ ಹಿಡಿದ ಮಡದೆ ಪರರ ಸಂಗ ಪ್ರಾಣವಾಯುವಿನ ಸಂಗ ಸಾವಿಂಗೆ ಸಂಗಡ ಯಾರಿಲ್ಲ ಕಾನ ಸಾವಿಂಗೆ ಸಂಗಡ ಯಾರಿಲ್ಲ ಕಾನ ನಿಷ್ಕಳಂಕ ಮಲ್ಲಿಕಾರ್ಜುನ ಸಾವಿಂಗೆ ಸಂಗಡ ಯಾರಿಲ್ಲ ಕಾನ ನಿಷ್ಕಳಂಕ ಮಲ್ಲಿಕಾರ್ಜುನ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕೆ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಆನೆ ಕುದುರೆ ಬಂಡಿ ಭಂಡಾರವಿದ್ದೊಡೇನೋ ಭಂಡಾರವಿದ್ದೊಡೇನೋ ಭಂಡಾರವಿದ್ದೊಡೇನೋ.
ಆನೆ ಕುದುರಿ ಬಂಡಿ ಭಂಡಾರವಿರ್ದಡೇನು ತಾನುಂಬುವುದು ಪಡಿಹಕ್ಕಿ ಒಂದಾವಿನ ಹಾಲು. ಭಾಳ ಚಲೋ ಮಾತನ್ನು ಹೇಳ್ಕೊಂಬಂದರು ಮಹಾರಾಜನಾದರೂ ಕೂಡ. ಮಹಾದೇವಿಯವರು ನೋಡು ಎಂಥ ಮಾತುಗಳನ್ನ ಹೇಳ್ತಾರೆ. ಏನು ತೊಗೊಂಡು ಎಷ್ಟೆಲ್ಲ ಸಂಪತ್ತೈತೆ. ಆನೆ ಅಂದ್ರೆ ಸಾಕಷ್ಟು ಆನೆಗಳಿದ್ದರು ಅವನು. ಕುದುರೆ ಅಂದರೆ ಸಾಕಷ್ಟು ಸಾವಿರ ಕುದುರೆಗಳಿದ್ದು, ಸಾವಿರ ಆನೆಗಳು, ಒಂಟಿ ಕುದುರೆಗಳು ಸಾಕಷ್ಟಿದ್ದು. ಬಂಡಿ ಭಾಂಡಾರವಿದ್ದಡೇನು, ಬಂಡಿಗಟ್ಟಲೆ ಸಾಕಷ್ಟು ಬಂಗಾರ ಇತ್ತು. ಬಂಡಿ ಭಾಂಡಾರ ಅಂದ್ರೆ ಬಂಗಾರ ಸಾಕಷ್ಟಿತ್ತು. ಇದ್ರೆ ಏನು ಮಾಡೋದು? ಅವ್ರು ಹೇಳ್ತಾರೆ ತಾನುಂಬುವುದು ಪಡಿ ಅಕ್ಕಿ. ಈಗ ನಮ್ಮ ಮನ್ಯಾಗ ರೀ 10 ಪ್ಯಾಕೆಟ್ ಅಕ್ಕಿ ಅದಾವೆ ಅಂತ ತಿಳ್ಕೊರಿ. ನಮ್ಮ ಮನೆಗೆ ಮತ್ತು ನಿಮ್ಮ ಮನ್ಯಾಗ ಅಂತ ತಿಳ್ಕೊರಿ. ನನ್ನ ಮನೆ 10 ಪ್ಯಾಕೆಟ್ ಅಕ್ಕಿ ಅದಾವೆ. ಆ 10 ಪ್ಯಾಕೆಟ್ ಅಕ್ಕಿ ಒಳಗೆ ನೀವೆಲ್ಲರೂ ಒಬ್ಬರ ತಿನ್ನಕ್ಕೆ ಬರ್ತೈತೇನು? 10 ಪ್ಯಾಕೆಟ್ ಒಮ್ಮೆಗೆ ತಿನ್ನಕ್ಕೆ ಬರ್ತೈತೇನು? ಎಷ್ಟು ತಿಂತೀರಿ ಹೇಳ್ರಿ? ಒಂದು ದಿನಕ್ಕೆ ಎಷ್ಟು ಊಟ ಮಾಡ್ತೀರಿ ಹೇಳ್ರಿ? ಅಮ್ಮಮ್ಮ ಅಂದ್ರೆ ಒಂದು ಭಾಳ ಚಲೋ ಊಟ ಮಾಡ್ತಾರೆ. ಅಂದ್ರೆ ಕೆಲವೊಬ್ಬರು ಒಂದು 20 ರೊಟ್ಟಿ ತಿಂತಾರೆ. ಅಲ್ಲ, ಹಾಗೇನು ಉಣ್ಣಂಗಿಲ್ಲ. ಈಗ ಅವಾಗ ಇದ್ರು ಊಟ ಮಾಡ್ರು. 5 ರೊಟ್ಟಿ ಹಿಡ್ಕೊಂಡು ಹೊಲ್ದಾಗ ಹೊಂಟ್ರಂದ್ರೆ 5 ರೊಟ್ಟಿ ಹಿಡ್ಕೊಂಡು ಹೊಕ್ಕಿದ್ರು. ಹೌದಲ್ರಿ? ಇಲ್ಲಿ ಹೊಲ ಮುಟ್ಟೋದ್ರಾಗ 5 ರೊಟ್ಟಿ ಕಲಾಸ ಹಾಕಿದ್ದು. ಮತ್ತು ಅಲ್ಲಿ ಹೋಗಿ ಎಲ್ಲ ದಗದ ಮಾಡಿದ್ರಾಗ ಮತ್ತೆ ಒಂದು 5 ರೊಟ್ಟಿ ತಿಂತಿದ್ರು. ಈಗ ಯಾರು ಹಂಗತಿ ಹುಣ್ಣಾರಿಲ್ಲ, ಹಂಗತಿ ಕೆಲಸ ಮಾಡ್ರನೇ ಇಲ್ಲ ಈಗ. ಈಗ ಬಟ್ಟೆ ಹಿಂಡೋದ್ರಾಗ ಬೆವ್ರು ಬರ್ತೈತಿ ಮಂದಿಗೆ. ಅಂಥ ಮಂದಿ ಬಂದೈತಿ ಈಗ. ಆನೆ ಕುದುರಿ ಬಂಡಿ ಭಾಂಡಾರ ಬಿರ್ದಡೇನು ತಾನುಂಬಬದು ಪಡಿ ಹಕ್ಕಿ. ಎಷ್ಟದ? ಎಷ್ಟು ಉಣ್ಬೇಕ್ರಿ? ಒಬ್ಬ ಮನುಷ್ಯ ಉಣ್ಬೇಕಾದ್ರೆ ಸ್ವಲ್ಪ ಊಟ ಮಾಡ್ತಾನೆ. ಒಂದು ಆವಿನ ಹಾಲು ಕುಡಿಯುವುದು, 1 ಒರತೆಯ ನೀರು. ಏನು ಭಾಳ ಕುಡ್ದಾನಂದ್ರೆ 1 ಚರಿಗೆ ಹಾಲು ಕುಡಿಬೋದು. 1 ಆವಿನ ಹಾಲು ಕುಡಿಯುವುದು, 1 ಒರತೆಯ ನೀರು. ಒಬ್ಬ ಮನುಷ್ಯ ದಿನಕ್ಕೆ 5 ಲೀಟ್ರ್ ನೀರು ಕುಡಿಬೋದು. ಇದಕ್ಕಿಂತ ಹೆಚ್ಚು ಕುಡಿಯೋಕ್ಕಾಗಂಗಿಲ್ಲ ನೀರನ್ನು. ಹೌದಲ್ರಿ? ಊಟ ಮಾಡ್ತಾನಂದ್ರೆ ಏನು ಉಣ್ಣಕ್ಕಾಗತ್ತೆ? 100 ಚೀಲ ಹಾಕ್ಯದ, 10 ಪ್ಯಾಕೆಟ್ ಹಾಕ್ಯದ 10 ಚೀಲ ಉಣ್ಣಕ್ಕಾಗತ್ತೇನು? ಉಣ್ಣಕ್ಕಾಗಂಗಿಲ್ಲ. ತಾನು ಉಣ್ಣುವುದು ಒಂದು ಇಷ್ಟು. ಹೌದಲ್ರಿ? ಇಷ್ಟು ಉಣ್ಣ ಸಲುವಾಗಿ 100 ಚೀಲ ಮನ್ಯಾಗ ಹೊಟ್ಕೊಂಡು ಕುಂತ್ಕೊಂಡೀವಿ. ನಾವು ಹುಡ್ಕೊಂಡು ಕುಂತ್ಕೊಂಡಿಲ್ಲ ರೀ. ಅಕ್ಕಿ ಪ್ಯಾಕೆಟ್ ಹಾಕಿ ಬಿಡ್ದಂಗೆ ಕುಂತೀವಿ. ಜೋಳ ತೊಗೊಂಡು ನೆಟ್ಟಿಗೆ ಹಚ್ಕೊಂಡು ಕುಂತೀವಿ. ಹೋಗ್ಲಿ, ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ದನ ಕರ ಅದಾವಲ್ರಿ, ಅವು ಎಂದಾರ ಹಿಂಗತಿ ಮಾಡ್ಕೊಂಡು ಕುಂತಾವನು? ಯಾವಾಗಾರ ಬಣಿ ಹೊಡ್ಕೊಂಡು ಕುಂತ್ಕೊಂಡನು. ಅವುಗಳಿಗೆ ಬೇಕಂತ ತಿಳ್ಕೊಂಡು ಬಣಿ ನಾವು ಹೊಡ್ತೀವಿ. ದೊಡ್ಡ ಆನೆ ರೀ, ಅದಕ್ಕೆ ಭಾಳ ಮೇವು ಬೇಕು ರೀ. ಅದಕ್ಕೆ ಕಬ್ಬು ಬೇಕು, ಮೇವು ಬೇಕು. ಅದು ಎಂದಾರು ಒಂದಿನ ಚಿಂತೆ ಮಾಡೈತೇನ? ಅದು ಏನಾರು ಎಂದೂ ಚಿಂತೆ ಮಾಡಿಲ್ಲ. ಅದು ಮನುಷ್ಯ ಭಾಳ ಚಿಂತೆ ಮಾಡ್ತೈತಿ. ಮನುಷ್ಯನಿಗೆ ಭಾಳ ಚಿಂತೆ. ನಮಗೆ ಬೇಕಂತ ನಮ್ಮದು ದೇವ್ರು ಏನು ಮಾಡಿದಾಗ ಗೇಣ ಹೊಟ್ಟಿ ಕೊಟ್ಟ. ಅವ್ರಿಗೆ ಒಂದು ಮಳ ಕೊಟ್ಟಂದೆ. ನಮ್ಮ ಮನೆಗೆ ನಿಮ್ಮ ಮನೆಗೆ ಎಮ್ಮೆ ಅದಾವಲ್ರಿ, ಇಷ್ಟಿಷ್ಟು ಒಂದು ಮಳ ಅದಾವೆ ಎಮ್ಮೆ. ಅವು ಆರಾಮಾಗಿ ಅದಾವೆ. ನೀವು ನೀರು ಕುಡಿತೇವಲ್ರಿ? ನೀವು ಕಟ್ಟಿ ಹಾಕಿದಲ್ಲಿ ಇರ್ತಾವೆ. ನೀವು ಮುಂಜಾನೆ ಕಟ್ಟಿ ಹಾಕಿ ಅಲ್ಲ ಒಂದು ಇಡೀ ಮೇವು ಹಾಕಿ ಹೋದಾರು ಒಳ್ಳೆ ನೀವು ಸಾಯಂಕಾಲ ಬಂದರೂ ಅಲ್ಲೇ ಬಿದ್ದಿರ್ತಾವೆ. ಎದ್ದು ಎಲ್ಲರೂ ಹೋಗಿರ್ತಾವೆ. ಅಕಸ್ಮಾತ್ ನೀವೇನಾದರೂ ಮನುಷ್ಯರಿಗೆ ನೀವು ಏನಾದ್ರಪ್ಪ ಅಂತ ತಿಳ್ಕೊಂಡ್ರೆ, ನೀವು ಮನೆಯಾಗ ಊಟ ಮಾಡಿರ್ತೀರಿ, ಶಿಸ್ತಾಗಿ ಊಟ ಮಾಡಿರ್ತೀರಿ. ಊಟ ಮಾಡಿದ ಬಳಿಕ ಊರು ಮುಂದಕ್ಕೆ ಬಂದ್ರಿ. ಊರು ಮುಂದಕ್ಕೆ ಬರೋದ್ರಾಗ ನಮ್ಮ ಮನೆಯಾಗ ನಾಷ್ಟ ಐತೆ ಬರ್ರಿ, ಇವತ್ತು ಅಜ್ಜಾರು ಬಂದಾರ ಅಂತ ತಿಳ್ಕೊಂಡು ಕರೆದ್ರಂದ್ರೆ, ಇಲ್ಲಿ ಬರ್ರಿ ಇವತ್ತು ನಮ್ಮ ಮನೆಯಾಗ ನಾಷ್ಟ ಮಾಡ್ಯಾರ ಬರ್ರಿ ಅಂತ ತಿಳ್ಕೊಂಡು ಅಲ್ಲಿ ಅನ್ನಂಗಿಲ್ಲ. ಮತ್ತು ಅಲ್ಲಿ ಹೋಗಿ ಒಗ್ಗರಣೆ ಮಿಡ್ಚಿ ತಿಂದ್ವಿ. ಒಗ್ಗರಣೆ ಮಿಡ್ಚಿ ತಿಂದ ಬಳಿಕ ಮತ್ತೆ ಯಾರೋ ಕರೆದ್ರು. ಅಲ್ಲಿ ಮತ್ತೆ ಅಲ್ಲಿ ಒಗ್ಗರಣೆ ಮಿಡ್ಚಿ ತಿಂದು ಮತ್ತೆ ಅಲ್ಲಿ ಚಹಾ ಕುಡಿಯೋದ ಒಲ್ಲೆ ಅನ್ನಂಗಿಲ್ಲ. ನೋಡಿರ್ಬೇಕಾರ ದನ ಕರ ನಮ್ಮ ಮನೆಗೆ ನಿಮ್ಮ ಮನೆಗೆ ಅದಾವಲ್ಲ ಎಮ್ಮಿ, ಇವತ್ತು ನೀರು ಕುಡಿದ್ರೆ ನಾಳೆ ಇಷ್ಟೊತ್ತಿಗೆ ಕುಡಿತಾವೆ. ಮತ್ತೆ ನೀರು ಕುಡಿತೇವಿಲ್ರಿ? ಇವತ್ತು ನೀರು ಕುಡಿದ್ರೆ ನಾಳೆ ಎಷ್ಟೊತ್ತಿಗೆ ಕುಡಿತೇವೆ. ಅವು ಎಂದೂ ಕೂಡ ನಮಗೆ ಹಿಂಗೆ ಬೇಕು ಹಂಗೆ ಬೇಕು ಅಂದಿಲ್ಲ. ಅವು ಎಂದ್ರೆ ಚಹಾ ಕುಡ್ದವು ನಾವು. ಬ್ರೆಡ್ ಬೇಕು, ಚಹಾ ಬೇಕು, ಬಿಸ್ಕಿಟ್ ಬೇಕಂತ ತಿಳ್ಕೊಂಡು ಯಾವಾಗ ಅಂದವನು? ಯಾವಾಗ ಅಂದಿಲ್ಲ. ನಾವು ಅನ್ನಕತ್ತೀವಿ ನಮ್ಮ ಬ್ರೆಡ್ ಬೇಕು, ಚಹಾ ಬೇಕು, ಬಿಸ್ಕಿಟ್ ಬೇಕಂತ ನಾವು ಜಗಳ ಆಡಕತ್ತೀವಿ. ಅವು ಎಂದೂ ಕೂಡ ಜಗಳ ಆಡಿಲ್ಲ. ನೀವು ಹಾಕಿದಷ್ಟು ತಿಂದವ, ನೀವು ಯಾವ ನೀರು ಕುಡಿದಾವ, ಆರಾಮಾಗಿ ಅದಾವೆ. ಟೆನ್ಷನ್ ಇಲ್ಲ, ಆರಾಮಾಗಿ ಜೀವನ ಮಾಡುತ್ತೆ. ಚಿಂತಿಲ್ಲ ಅವಕ್ಕೆ. ನಾವು ಭಯಂಕರ ಚಿಂತೆ ಮಾಡಿ 100 ವರ್ಷ ಬಾಳೋದ್ರಾಗ ನಾವು ಏನು ಮಾಡ್ತೀವಿ? 50 ವರ್ಷಕ್ಕೆ ಏನಾಗ್ತೈತಿ? ನಮ್ಮದೆಲ್ಲ 50 ವರ್ಷಕ್ಕೆಲ್ಲ ಮುಗಿದು ಬಿಡ್ತೈತಿ. ಅಲ್ಲಿಗೆ ಬಾರಿಸಿಬಿಡ್ತಾರೆ. ಏನಂತ? ಕಂಟೆ ಕುಂಟೆಪ್ಪ ಕುಣಿ ಹೊಂಟೆಪ್ಪ ಅಂತೇಳಿ ಅಲ್ಲಿಗೆ ಬಾರಿಸಿಬಿಡ್ತೈತಿ ಮಂದೆಲ್ಲ. ಹಾಗಾಗೈತಿ ಪರಿಸ್ಥಿತಿ. ಆನೆ ಕುದುರಿ ಬಂಡಿ ಭಾಂಡಾರ ಬಿರ್ದಡೇನು ತಾನುಂಬುವುದು ಪಡಿ ಹಕ್ಕಿ. 1 ಆವಿನ ಹಾಲು ಕುಡಿಯುವುದು, 1 ಒರತೆಯ ನೀರು. ಒಂದಿಷ್ಟು ನೀರು ಕುಡಿಯೋ ಸಲುವಾಗಿ ಏನೆಲ್ಲ ಮಾಡ್ತಾನೆ ಮನುಷ್ಯ. ನೀರು ಕುಡಿದ್ರು ಇಲ್ಲಿ ಚಾದ ಅಂಗಡಿಯಾಗ ಮತ್ತೆ ಚಲೋ ಚಹಾ ಮಾಡಿರ್ತಾನೆ ಅಂತ ತಿಳ್ಕೊಂಡು ಮತ್ತೆ ಆಚೆ ಕಡೆ ಅಂಗಡಿಯಾಗ ಹೋಗೋದು ಮತ್ತೆ. ಹೌದಲ್ಲ? ಇಲ್ಲಿ ಮತ್ತೆ ಚಹಾ ಕುಡಿದಿರ್ತಾರೆ, ಎಲ್ಲ ಆಗಿರ್ತಾರೆ. ಮನ್ಯಾಗ ಚಹಾ ಬೆಳಬೆಳ್ತಾರೆ. ನನಗೆ 4 ಗಂಟೆಗೆ ಅದು ಚಹಾ ಮಾಡ್ಕೊಂಡಿರ್ತೀರಿ, ಕುಡಿದಿರ್ತೀರಿ, ಎಲ್ಲ ಆಗಿರ್ತೈತೆ. 10 ಸಿಂಗಲ್ ಚಹಾ ಕುಡಿದಿರ್ತೀರಿ. ಉತ್ಸಪ್ನ ಅಂಗಡಿಗೆ ಕುಡಿದು ಮತ್ತೆ ಆ ಅಂಗಡಿಗೆ ಹೋಗಿ ಆ ಅಂಗಡಿಗೆ ಇಟ್ಟು ಕುಡಿದು ಮತ್ತೆ ಸಮಾಧಾನ ಆಗಂಗಿಲ್ಲ. ಎಷ್ಟರ ಕುಡಿತೀರಪ್ಪ, ಏನು ಕತ್ತಿ? ಬಯಸಿಲ್ಲವು. ಕುಡಿದ ಪ್ರಾಣಿಗಳು ಎಂದೂ ಕೂಡ ಬಯಸಲಿಲ್ಲ. ಆದರೆ ಮನುಷ್ಯ ಮಾತ್ರ ಕುಡಿದ್ರು ಏನು ನೀರಡಿಕೆ ಆಗಿದ್ರಲ್ಲ ಕುಡಿತೇನ. ಹೊಟ್ಟೆ ಹಸ್ತಿಲ್ಲ ಅಂದ್ರೂ ಹೋಗಿ ಉಣ್ತಾನ. ಏನು ರೀ ಅಷ್ಟೆಲ್ಲ ಮಾಡ್ತಾನಂತ.
ಅದಕ್ಕೆ ಅವ್ರು ಚಲೋ ಮಾತು ಹೇಳಿದ ಕುಡಿಯುವುದು ಒಂದು ಅರಿತೆಯ ನೀರು, ಮಲಗುವುದರ್ಧ ಮಂಚ. ನಾವು ಎಲ್ಲಿ ದೊಡ್ಡ ಮನೆ ಕಡಿಸೀವಿ, ಒಂದೇ ಬೆಡ್ರೂಮ್ ಕಟ್ಟೀವಿ, ಬೆಡ್ರೂಮಿನ ತುಂಬ ಮಲ್ಕೊಳಂಗಿಲ್ಲ. ನಾವು ಬೆಡ್ರೂಮ್ ತುಂಬ ಮಲ್ಕೊತೀವೇನ, ಅದ್ರಾಗ ಒಂದು ಮಂಚ ತುಂಬ ಮಲ್ಕೊಳಂಗಿಲ್ಲ, ಅದ್ರಾಗ ಅರ್ಧ ಮಂಚ ಮಲ್ಕೊತೀವಿ. ಹೌದಲ್ರಿ? ನಮ್ಮ ಮಂಚ ತುಂಬ ಮಕ್ಕಂದು ಕಾಲು ಅಗಲ ಮಾಡಿ ಮಕ್ಕೊಳಕ್ಕೆ ಬರ್ತಾನೆ, ಹಂಗೆ ಮಕ್ಕೊಂದನವ ಅಂತಾರೆ. ಅದಲ್ಲ, ಅರ್ಧ ಮಂಚದಾಗ ಮಲ್ಕೊಂಡಿರ್ತೈತಿ, ಆದ್ರೆ ಕುಡಿಯೋದು ಒಂದು ಅರಿತೆ ನೀರು ಅರ್ಧ ಮಂಚ. ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನೋಜ ಅಂದ್ರೆ ಅವರು, ಕೆಡಕ್ಕೆ ಹೋಗ್ಬೇಡಪ್ಪ ಅಂದ್ರೆ ಅವರು ಚಲೋ ಮಾತು ಹೇಳ್ಕೊಂಬಂದರು. ಆ ಮಹಾರಾಜದ ಆಗಿರ್ತ ತ್ಯಾಗ ಭೋಗವನ್ನು ಬಿಟ್ಟು ಏನು ಮಾಡ್ತಾನೆ, ಭೋಗದ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣ ಕಡೆ ಹೊರಟಿ